ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಅವತ್ತು ಕಾರ್ ಕೊಟ್ಟು ಬಾ ಅಂದಾಗ ಯಾರು ಕೊಟ್ಟು ಬಂದೆ? ಚೋಟುಗೆ ಹುಷಾರಿಲ್ಲ ಅಂದಾಗ ಅವನ ಮನೆಗೆ ಡಾಕ್ಟರ್ ಜೊತೆಗೆ ಹೋದಾಗ ಯಾರಿದ್ರು? ಅವತ್ತು ಚೋಟುನ ಮನೆಯಿಂದ ಸ್ಕೂಲ್ಗೆ ಕರ್ಕೊಂಡು ಹೋಗೋವಾಗ ಯಾರು ಕಳಿಸ್ಕೊಟ್ರು? ಸ್ಕೂಲ್ನಿಂದ ಡ್ರಾಪ್ ಮಾಡಿದಾಗ ಯಾರಿದ್ರು ಮನೆಯಲ್ಲಿ ಎಂದು ಈಗ ಪ್ರಶ್ನೆ ಮಾಡಲು ಶುರು ಮಾಡಿದ್ದ ವಿರಾಜ್. ಅವನ ಪ್ರತಿ ಪ್ರಶ್ನೆಗೂ ಮುಖ ಕೆಂಪಾಗ್ತಿತ್ತು ಕೋಪದಿ. ದಿಗಂತ್ ಉಗುಳು ನುಂಗುತ್ತಾ, ಬಾಸ್, ನನ್ನ ಚೋಟುಗೆ ಹುಷಾರಿಲ್ಲ ಅಂತ ಡಾಕ್ಟರ್ಸ್ನ ಕಳಿಸಿದ್ದೆ, ಅದ್ರ ಜೊತೆಗೆ ಹೋಗಿರಲಿಲ್ಲ. ಅವರು ನಾವೇ ಹೋಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರು. ಅಲ್ಲಿಗೆ ಹೋಗಿ ಕಾಲ್ ಮಾಡಿದ್ರು. ಮತ್ತೆ ಕಾರ್ ಕೊಡೋಕೆ ಹೋದಾಗ ಚೋಟು ಮನೆ ಗೊತ್ತಾಗದೆ ನೋಡ್ತಾ ನಿಂತಿದ್ನಾ. ಸಿರಿ ಮೇಡಮ್ ಬಂದು ಕಾರ್ ತಗೊಂಡು ಚೋಟು ಮನೆಗೆ ಕೊಡ್ತೀನಿ, ಅವರಮ್ಮ ಹೊರಗಿನವರ ಗಿಫ್ಟ್ ತಗೊಳ್ಳೋದಿಲ್ಲ ಅಂದರು ಎಂದು ಹೇಳುವಾಗ ವಿರಾಜ್ ನೋಟ ಚೂಪಾಯಿತು. ವಾಟ್, ಸಿರಿ ಕಾರ್ ರಿಸೀವ್ ಮಾಡಿದ್ಲಾ ಎಂದವನು ದಿಗಂತ್ ಕೋಳ ಪಟ್ಟಿ ಹಿಡಿದು, ಇಡಿಯಟ್, ಯಾಕೋ ನನಗೆ ಅವತ್ತೇ ಹೇಳಿಲ್ಲ ಎಂದು ಕೇಳಲು, ಬಾಸ್, ನೀವು ಪ್ರಶ್ನೆ ಮಾಡಿರಲಿಲ್ಲ ಎಂದ ಭಯದಲ್ಲೇ. ಆಗ ವಿರಾಜ್ಗೆ ಸಿರಿ ಆ ಫ್ಯಾಷನ್ ದಿವಸ ರಜೆ ಹಾಕಿ ಸ್ಕೂಲ್ಗೆ ಬಂದಿದ್ದು ನೆನಪಾಯಿತು. ಸಿರಿ ಮನೆಗೆ ವಿರಾಜ್ ಬರ್ತೀನಿ ಎಂದು ಬಂದಾಗ ಪುಟಾಣಿ ಜೊತೆಗೆ ಮಾತಾಡುವಾಗ ಸಿರಿ ಫೋನ್ ಮಾಡಿ ಮನೆಗೆ ಹೋಗದ ಹಾಗೆ ತಡೆದದ್ದು ನೆನಪಾಯಿತು. ಮತ್ತೆ ಮಗುನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಹೋದಾಗ ಯಾರಿದ್ರು ಎಂದು ಪ್ರಶ್ನೆ ಮಾಡಿ, 1 ನಿಮಿಷ ಎಂದವನು ತನ್ನ ಮೊಬೈಲ್ನಲ್ಲಿ ಆಲ್ಬಮ್ಸ್ ತೆರೆದು ಯಾರನ್ನೋ ಹುಡುಕಿ, ಸರಿಯಾಗಿ ನೋಡಿ ಹೇಳು, ಇವರಿದ್ರಾ ಎಂದ. ದಿಗಂತ್ ಒಮ್ಮೆ ನೆನಪಿಸಿಕೊಂಡು ಮತ್ತೊಮ್ಮೆ ವಿರಾಜ್ ಮೊಬೈಲ್ ನೋಡಿ, ಹೌದು ಬಾಸ್, ಇವರೇ ಇದ್ರು, ಇವರನ್ನ ಮಾನ್ಸ್ಟರ್ ಏನೋ ಕರೀತಿದ್ದ, ಹಾ, ತಾತ ಅಂತಿದ್ದ ಎಂದನು. ವಿರಾಜ್ ಕೈಯಲ್ಲಿದ್ದ ಮೊಬೈಲ್ ದಿಗಂತ್ ಉತ್ತರ ಕೇಳಿದ್ದೆ ತಾನೀಗ ಕೇಳಿದ್ದು ಕನ್ಸಲ್ಲ ತಾನೆ ಎನ್ನುವಂತೆ ಅಚ್ಚರಿಯಾಗಿದ್ದ. ಏನಾಯ್ತು ಬಾಸ್ ಎಂದು ದಿಗಂತ್ ಅಚ್ಚರಿಯಿಂದ ಕೇಳಲು, ಮತ್ತೆ ಸ್ಕೂಲ್ನಿಂದ ನಿನ್ನ ಚೋಟುನ ಕರ್ಕೊಂಡು ಮನೆಗೆ ಬಿಡೋಕೆ ಬಂದಾಗ ಎಂದವನು ಮತ್ತೆ ಮೊಬೈಲ್ ತೆಗೆದುಕೊಂಡು, ಇವರಿದ್ರಾ ಎಂದು ಇನ್ನೊಬ್ಬರ ಫೋಟೋ ತೋರಿಸ್ದ. ಹೌದು ಬಾಸ್, ಇವರೇ ಇದ್ದಿತ್ತು, ಮಾಸ್ಟರ್ ಇವರನ್ನ ಮಾಮು ಅಂತಿದ್ದ ಎಂದು ದಿಗಂತ್ ಕೇಳಿದ್ದೆ ಅಲ್ಲೇ ಇದ್ದ ಪಾರ್ಕ್ ಬೆಂಚ್ ಮೇಲೆ ಕುಳಿತು ತಲೆ ಮೇಲೆ ಕೈ ಹೊತ್ತನು ವಿರಾಜ್. ತನ್ನ ಬಾಸ್ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಎಂದು ಆಲೋಚಿಸುತ್ತಾ ದಿಗಂತ್ ನಿಂತ್ರೆ ವಿರಾಜ್ ಕೂತಲ್ಲೇ ಸಿರಿಯ ಮಾತುಗಳನ್ನು ನೆನೆದ. ಚೋಟು ಜೊತೆಗೆ ಮಾತಾಡುವಾಗ ಫೋನ್ ಮಾಡಿ ಗಾಂಧಿ ಸರ್ಕಲ್ಗೆ ಕರೆಸ್ಕೊಂಡಿದ್ದು, ಸ್ಕೂಲ್ ಬಳಿ ವಿರಾಜ್ನ ನೋಡಿ PT ಉಷಾ ರೀತಿ ಓಡಿದ್ದು, ಕೇಳಿದಾಗ ಸ್ಕೂಲ್ಗೆ ಯಾವುದೋ ಮಗುವಿಗಾಗಿ ಬಂದೆ ಅಂದಿತ್ತು, ಮಾರ್ಕೆಟ್ಗೆ ಹೋಗ್ತೀನಿ ಅಂದಿತ್ತು, ಮನೆಯಲ್ಲಿರೋ 4 ಜನಕ್ಕೆ 6 ಜೋಳ ಯಾಕೆ ಅಂದಿತ್ತು, CMನ ಭೇಟಿ ಮಾಡೋಕೆ ಹೋಗ್ತೀನಿ ಅಂದಾಗ ಅಡ್ಡಿ ಹಾಕಿತ್ತು, ಅಡುಗೆ ಸಾಮಗ್ರಿ ತರೋಕೆ ಕರ್ಕೊಂಡು ಹೋಗಿ ಅಂದಿತ್ತು, ತಲೆ ಸುತ್ತು ಬಂದಂತೆ ನಟಿಸಿದ್ದು, ಹೋಗಿ ಚೋಟುನ ನೋಡಿ ಅಂದಿತ್ತು, ಆಮೇಲೆ ಚೋಟು ಅಂದರೆ ದಿಗಂತ್ ಹೇಳಿದ್ದು CM ಅಂತ ವಾದ ಮಾಡಿದ್ದು, ಎಲ್ಲವನ್ನು ಆಲಿಸಿದವನು ಚೋಟು ಮುಖ ನೆನೆದ. ನಾನು ಚೋಟ ರಾವಣ್, ನನಗೆ ರಾವಣ್ ಅಂದರೆ ಇಷ್ಟ, ನನಗೆ ಪಪ್ಪ ಇಲ್ಲ. ಓಯ್ BM, ಐ ಲೈಕ್ ಯು BM, ಐ ಲವ್ ಯು BM, ನೀವು ನನ್ನ ಶೋ ನೋಡೋಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ BM, ನನಗೆ ನಿಮ್ಮ ಸ್ಟೈಲ್ ಇಷ್ಟ BM, ನೀವು ನನ್ನ ನೋಡೋಕ್ಕೆ ದಿನ ಬರ್ತೀರಾ BM, ಮೊಮ್ಮ ಪಪ್ಪ ಬಗ್ಗೆ ಹೇಳೋದೇ ಇಲ್ಲ BM, ಪಪ್ಪನ ನೋಡಬೇಕು ನಾನು BM, ನೀವು ನನ್ನಾಗೆ ಹ್ಯಾಂಡ್ಸಮ್ ಎಂದು ಪುಟಾಣಿ ಮಾತಾಡ್ತಿದ್ದ ಮಾತುಗಳನ್ನು ನೆನೆದವನು ಓ ಗಾಡ್ ಎಂದು ಮತ್ತೊಮ್ಮೆ ತಬ್ಬಿಬ್ಬುಗೊಂಡ. ಬಾಸ್, ಏನಾಯಿತು ಬಾಸ್, ನಾನೇನಾದರೂ ತಪ್ಪು ಮಾಡಿದ್ನಾ? ಎಲ್ಲದರಲ್ಲೂ ಮಿಸ್ ಆಯ್ತಾ ಬಾಸ್? ಸಾರಿ ಬಾಸ್, ನೀವು ಬೇಜಾರಾಗಬೇಡಿ. ಈ ತಾತ ಮಾಮು ಅನ್ನೋರು ನಿಮಗೆ ಗೊತ್ತಾ ಬಾಸ್? ಅವ್ರ ಫೋಟೋ ನಿಮ್ಮ ಮೊಬೈಲ್ನಲ್ಲಿ ಯಾಕಿದೆ ಬಾಸ್? ಇವರು ನಿಮಗೆ ಏನಾಗಬೇಕು ಬಾಸ್ ಎಂದವನ ಕಿವಿ ಕೂಡ ಅಚ್ಚರಿ ಪಡುವಂತೆ ಒಂದು ಧ್ವನಿ ಬಂದಿತ್ತು. ಮಾವ ಆಗಬೇಕು ಅಂತ ಹೇಳಪ್ಪ ವಿರಾಜ್ ಎನ್ನುತ್ತಾ ಬಂದ ಧ್ವನಿ ಕಡೆಗೆ ಮುಖ ಮಾಡಿ ನಿಂತ ವಿರಾಜ್. ಹೇಳು ವಿರಾಜ್, ನಾನು ನಿನ್ನ ಮಾವ ರಮಣಕಾಂತ್, ನಿನ್ನ ಹೆಂಡತಿಯ ಅಪ್ಪ, ಐಸಿರಿಯ ತಂದೆ ಅಂತ ಹೇಳಪ್ಪ ಎನ್ನುತ್ತಾ ಬಂದಿದ್ರು ರಮಣಕಾಂತ್. ಅವರು ಆಗಿಂದ BM ಬರ್ತಾನೆ ಅಂತಲೇ ಕಾಯ್ತಾ ಕುಳಿತಿದ್ರು. ಅವರ ನಿರೀಕ್ಷೆಯ ತಕ್ಕಂತೆ ವಿರಾಜ್ ಬಂದ್ಬಿಟ್ಟಿದ್ದ. ಮಾವ ಎಂದವನು ಒಮ್ಮೆ ಅವರ ಕಾಲ್ಗಳನ್ನು ನೋಡಿದ. ಅವರ ಕಾಲಿನ ಆಪರೇಷನ್ ಮುಗ್ದಿತ್ತು, ಅವರೀಗ ನಡೆಯುವಂತಾಗಿದ್ರು. ಅವನು ಊಹೆ ಕೂಡ ಮಾಡಿರಲಿಲ್ಲ ತನ್ನ ಮಾವನ ಭೇಟಿ ಹಿಂದೆ ನಡೆಯುತ್ತೆ ಎಂದು. ದಿಗಂತ್ ಅಚ್ಚರಿಯಿಂದ, ಮಾವನ ಅಂದರೆ ಚೋಟು ಎಂದು ಕಣ್ಣುಚ್ಚಿ ಕಿವಿಯುಚ್ಚಿ ಕೇಳಲು, ವಿರಾಟ್ ಸಿಂಹಾದ್ರಿಯ ಮಗ, ಸಿಂಹಾದ್ರಿ ಕುಟುಂಬದ ವಂಶೋದ್ಧಾರ, ವಿರಾಜ್ ಸಿಂಹಾದ್ರಿ ಎಂದರು ರಮಣಕಾಂತ್, ಅದು ಕೂಡ ಗತ್ತಿನಲ್ಲಿ. ಅದನ್ನು ಕೇಳಿದ ವಿರಾಜ್ ಮೈಮನಸ್ಸೆಲ್ಲ ರೋಮಾಂಚನಗೊಂಡಿತ್ತು. ತನ್ನ ಮಗ ವಿರಾಟ್ ಸಿಂಹಾದ್ರಿ ಅಂತ ಕೇಳಿದ ಕಿವಿಯನ್ನೇ ಅನುಮಾನಿಸುವ ಹಾಗೆ, ಮಾವ ಚೋಟು ಎಂದು ಮೆತ್ತಗೆ ಕೇಳಿದ. ನಿನ್ನ ಮಗ
ವಿರಾಟ್ ಸಿಂಹಾದ್ರಿನೇ ಕಣಪ್ಪ ಆ ಪುಟ್ಟ ಚೋಟ ರಾವಣ್ ಎಂದರು ಇನ್ನೊಮ್ಮೆ ಬಲವಾಗಿ. ಅದನ್ನು ಕೇಳ್ತಿದ್ದಂತೆ ಅವನ ಕಣ್ಗಳು ತುಂಬಿದವು. ತನ್ನ ಮಗನ ಎಂದು ಇಷ್ಟು ದಿವಸ ಹತ್ರ ಇದ್ರೂ ದೂರ ಇದ್ನ ಎಂದು ಆಲೋಚಿಸುತ್ತಾ, ಚೋಟ ನನ್ನ ಮಗ, ಚೋಟ ರಾವಣ್, ವಿರಾಟ್ ನನ್ನ ಮಗನ ಎಂದು ತೊದಲುತ್ತಾ ಬಂದಿತ್ತು ಲಂಕಾಧಿಪತಿಯ ಮಾತುಗಳು. ಅಳಿಯನ ಕಣ್ಣಲ್ಲಿ ಯಾವಾಗಲೂ ಉರಿಯುವ ಜ್ವಾಲೆಯನ್ನು ಕಂಡಿದ್ರು, ಮಗಳ ಮೇಲಿನ ಪ್ರೀತಿ ಕಂಡಿದ್ರು. ಆದರೆ ಮೊದಲ ಬಾರಿ ಮಗನ ಮೇಲಿನ ಮಮಕಾರ, ಪ್ರೀತಿ, ವಾತ್ಸಲ್ಯ, ಕಾಳಜಿ, ತನ್ನಿಂದ ದೂರ ಇರುವ ನೋವು, ಸಂಕಟ, ಎಲ್ಲ ರೀತಿಯ ಭಾವನೆ ಕಂಡಿದ್ರು ರಮಣಕಾಂತ್. ಹೌದು ವಿರಾಜ್ ಎಂದವರು ಸಹ ಒದ್ದೆ ಮಾಡಿಕೊಂಡ್ರು. ನನ್ನ ಮಗ ನನ್ನ ಜೊತೆಗೆ ಇಷ್ಟೂ ದಿವಸ ಬಿ ಎಂ ಅಂತ ಕರೀತಿದ್ರು. ಆ ಮಗುವಿನ ಕೂಗು ಆಲಿಸ್ಲಿಲ್ವ ನಾನು? ನನ್ನ ಬಾಲ್ಯ ನೆನಪಿಸುವಂತೆ ನನ್ನ ಜೊತೆಗೆ ನನ್ನ ಹೋಲಿಕೆ ಆಗಿದ್ರು. ನಾನು ಅವನೇ ನನ್ನ ಮಗ ಅಂತ ತಿಳಿಯೋಕ್ಕಾಗಿರ್ಲಿಲ್ವ? ಚೋಟು ನನ್ನ ಹತ್ರನೇ ಬಂದು ಪಪ್ಪ ಬೇಕು ಅಂದಾಗ ಅವನ ಸಂಕಟ ಅರ್ಥ ಆದರೂ ಇದು ತಂದೆ ಮಗನ ಸಂಬಂಧ ಅನ್ನೋದು ತಿಳಿಯೋಕ್ಕಾಗಲಿಲ್ವ ನನಗೆ? ನಾನು ಯಾಕೆ ಸತ್ಯ ತಿಳಿಯೋ ಪ್ರಯತ್ನ ಮಾಡಲಿಲ್ಲ? ನಾನು ಯಾಕೆ ಅವ್ನು ನನ್ನ ಮಗ ಆಗಿದ್ರನ್ನೋ ಆಲೋಚನೆ ಮಾಡಲಿಲ್ಲ? ನನಗೆ ನನ್ನ ಮಗ ಇದ್ದಿದ್ರೆ ಹೀಗೆ ಇರ್ತಿದ್ದ ಅಂತ ಫೀಲ್ ಆಗ್ತಿತ್ತು. ಆದರೆ ಇವನೇ ನನ್ನ ಮಗ ಆಗಿದ್ರೆ ಅನ್ನೋ ಸಣ್ಣ ಅನುಮಾನ ಕೂಡ ಬರಲಿಲ್ವಲ್ಲ, ಯಾಕೆ ಮಾವ ಎಂದು ನೋವಿನಲ್ಲಿ ಮುಷ್ಟಿ ಬಿಗಿ ಮಾಡಿಕೊಂಡು ನೊಂದ್ಕೊಳ್ಳುವಾಗ ಹೇಗೆ ಗೊತ್ತಾಗುತ್ತೆ ಹೇಳು? ಅವಳು ತಾಯಿಯಾದ ವಿಚಾರ ಹೇಳಿರಲಿಲ್ವಲ್ಲ ಎಂದರು ರಮಣಕಾಂತ್. ಅವ್ರ ಮಾತು ಕೇಳಿದ ಕೂಡಲೇ, ಅಂದರೆ ಮಂಡೋದ್ರಿ ನಾನು ಡೈವೋರ್ಸ್ ಕೊಟ್ಟಾಗ ಎಂದು ಪ್ರಶ್ನಿಸಿದ. ಹೌದು, ಪ್ರೆಗ್ನೆಂಟ್ ಆಗಿದ್ಲು ವಿರಾಜ್ ಎಂದರು ರಮಣಕಾಂತ್. ಅದನ್ನು ಕೇಳಿದ್ದೇ ಅವನಿಗೆ ನಂಬಲಾಗದ ಸತ್ಯ ಕೇಳಿದ ಅಚ್ಚರಿಯಾಗಿತ್ತು. ಒಮ್ಮೆ ಅಲುಗಾಡದೆ ನಿಂತಲ್ಲೇ ನಿಂತು ಬಿಟ್ಟ. ಮುಂದೆ ಲಾಸ್ಟ್ ಎಪಿಸೋಡ್ನಲ್ಲಿ ಸತ್ಯ ಹೇಳಿಸ್ಬೇಕಿತ್ತಲ್ವ, ಆದರೂ ಕ್ಲೂ ಕೊಟ್ಟಿದ್ದೆ, ನಿಮಗೆಲ್ಲ ಹೇಳ್ತೀನಿ ಈ ಸತ್ಯ ಅಂತ. ಈ ಎಪಿಸೋಡ್ನಲ್ಲಿ ಗೊತ್ತಾಯಿತು. ತನ್ನ CM ಮತ್ತಾರೂ ಅಲ್ಲ ವಿರಾಟ್ ಸಿಂಹಾದ್ರಿ ತನ್ನ ಚೋಟ ರಾವಣ್ ಅಂತ ನಿಮ್ಮ ಲಂಕಾಧಿಪತಿಗೆ ಗೊತ್ತಾಯಿತು. ಹಾಗಾದರೆ ಈಗ ಸಿರಿನ ಸುಮ್ಮನೆ ಬಿಡ್ತಾನ, ಅಥವಾ ಅವಳು ಆಡ್ತಿದ್ದ ನಾಟಕನ ಇವನಿನ ಮುಂದೆ ಮುಂದುವರಿಸ್ತಾನ, ಅಥವಾ ಅವಳು ಊಹಿಸಿದ ಹಾಗೆ 40 ವರ್ಷ ಮಗನಿಂದ ದೂರ ಮಾಡೋ ಶಿಕ್ಷೆ ಏನಾದರೂ ಪ್ಲ್ಯಾನ್ ಮಾಡ್ತಾನ? ನೋಡೋಣ. ಬಯಕೆಯ ಕ್ಷಣ ಬಂದಿದ್ದು. ಮತ್ತು ಯಾರೆಲ್ಲ ಇಷ್ಟು ದಿವಸ ಮಗ ಮತ್ತು ಅಪ್ಪನನ್ನು ಒಂದು ಮಾಡಬೇಕು, ಇಲ್ಲಾಂದರೆ ಸತ್ಯ ಗೊತ್ತಾಗಬೇಕು ಅಂತ ಕಾಯ್ತಾ ಇದ್ರಿ, ತಪ್ಪದೆ ಕಮೆಂಟ್ ಮಾಡಿ. ನೋಡೋಣ ನಮ್ಮ ಚೋಟುಗೆ ಮತ್ತು ನಮ್ಮ ಈ ಬಡ ರಾವಣ್ಗೆ ಎಷ್ಟು ಜನ ಫ್ಯಾನ್ಸ್ ಇದ್ದೀರಾ ಅಂತ. ತಪ್ಪದೆ ಪ್ರತಿಯೊಬ್ಬರಿಗೂ ನಾನು ರೀಪ್ಲೈ ಕೊಡ್ತೀನಿ. ಈ ಸಂಚಿಕೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಲ್ವಾ? ಸೊ ನಿಮಗೋಸ್ಕರ ಹಾಕಿದ್ದೀನಿ ಅಲ್ವಾ? ಟೈಮ್ ಮಾಡಿಕೊಂಡು ಪುಟ್ಟ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಇಲ್ಲಿವರೆಗೂ ಬಂದಿರುವಂಥ ಎಲ್ಲ ಕಮೆಂಟ್ಸ್ನೂ ಮೀರಿಸ್ಬೇಕು, ಅಷ್ಟು ಕಮೆಂಟ್ಸ್ ಬರಬೇಕು ಮತ್ತು ಅಷ್ಟಕ್ಕೂ ನಾನು ರೀಪ್ಲೈ ಕೊಡ್ತೀನಿ ಪಕ್ಕ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.